ಅಲ್ಲಲ್ಲಿ ಸೀತಾ ಅದು ಹೆಂಗೆ ನಿಂದು ಹಾಕಿದ್ದು ಒಮ್ಮೆ ಡೆಲಿವರಿ ಆಗುತ್ತೆ ಆಕಿಗೆ ನೋಡ್ರಿ ಈಗ 7ರಾಗ ಹಾಂ ನಿನಗೆ ನೋಡಿರಿ ಈಗ 3 ತಿಂಗಳು ಮುಗಿದು 4ರಾಗ ಬಿದ್ದೈತಿ ಮನೆಯನ್ನ ನಿನಗೆ ಕಳೆ ಕುಪ್ಸ ಮಾಡ್ಯಾರ ಆಕಿಗೆ ದೊಡ್ಡ ಕುಪ್ಸ ಮಾಡ್ಯಾರ ನಿನಗೆ ಆಕಿಗೆ ಎಷ್ಟು ಡಿಫ್ರೆನ್ಸ್ ಬರ್ತೈತಿ ಅಲ್ಲ ಹೆಂಗೆ ವಿಚಾರ ಮಾಡ್ತೀನಿ ನಾಳೆ ಆಕೆ ಹಡ್ದಂದ್ರೂ ಆಕೆ ಕೂಸು ದೊಡ್ಡ ಇರ್ತಾವ 7 ತಿಂಗಳಾಗೂ ಹಡ್ದಿ ಅಂತ ಇಟ್ಕೊ ನೀನು ಅವಾಗ ನಿನ್ನ ಕೂಸು ಇಷ್ಟೇ ಇರ್ತಾವ ಅದು ಕನ್ಫ್ಯೂಸ್ ಆಗೋಲ್ಲ ಮನೆಯವ್ರಿಗೂ ಗೊತ್ತಾಗಲ್ಲ ಅಯ್ಯೋ ಈಗ ಅವಳ ಹೊಟ್ಟೆಯಲ್ಲಿ 2 ಪಾಪು ಇದಾವಂದ್ರೆ ಒಂದು ಹೇಗೋ ದೊಡ್ಡದೇ ಇರುತ್ತೆ ಒಂದು ಬೆಳವಣಿಗೆ ಅಂದ್ರೆ ಸಣ್ಣದೇ ಇರುತ್ತೆ 2 ಪಾಪು ಹೊಟ್ಟೆಯಲ್ಲಿ ಜಾಗ ಸಾಕಾಗಲ್ಲ ಹಾಗಾಗಿ ಒಂದು ಕಮ್ಮಿ ಇರುತ್ತಂತೆ ಕೂಸಿನ ಇದು ಒಂದು ಜಾಸ್ತಿ ಇರುತ್ತಂತೆ ವೇಟು ಆವಾಗ ಕಮ್ಮಿ ಇರೋ ಕೂಸಿನಿಂದ ನನಗೆ ಕೊಡ್ತಾರಂತೆ ಸುಳ್ಳೆ ಐಸು ಇಟ್ಟಂಗೆ ಮಾಡಿ ಆಮೇಲೆ ಡಾಕ್ಟ್ರು ನನಗೆ ಕೊಡ್ತೀನಿ ಅಂದಿದ್ದಕ್ಕೆ ನಾನು ಅವ್ನಿಗೆ 10 ಲಕ್ಷ ಕೊಡ್ತೀನಿ ಅಂದೇನು ಗೊತ್ತಾ ಅಯ್ಯೋ ದೇವ್ರೆ ಇವಳು ನಿಜವಾಗ್ಲು ಇಷ್ಟು ಕಟ್ಟಿದಾಳ ಸೀತಾ ನೀನು ಮಾಡ್ತಾ ಇರೋದು ತಪ್ಪು ನೀನು ಈ ಥರ ಎಮೋಷ್ನಲ್ ಮಾಡಿ ನನ್ನನ್ನು ಈ ಥರ ಮಾಡಿದೆ ನಿನಗೆ ಯಾವ ರೀತಿ ಶಿಕ್ಷೆ ಕೊಡಿಸ್ಬೇಕು ಆದರೆ ನಿನಗೆ ಶಿಕ್ಷೆ ಕೊಡಿಸಿದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಬೇಜಾರಾಗುತ್ತೆ ನನ್ನ ಮಗು ನಿನಗೆ ಸಿಗಲೇಬಾರ್ದು ನನ್ನ ಹೊಟ್ಟೆಲಿ 2 ಮಗು ಇದಾವಂತ ಡಾಕ್ಟ್ರೇ ಮುಚ್ಚಿಟ್ಬಿಟ್ನ ಮೊದಲು ಆ ಡಾಕ್ಟರ್ನ ಅರೆಸ್ಟ್ ಮಾಡಿಸ್ತೀನಿ ಆ ಡಾಕ್ಟರ್ನ ಸುಮ್ಮನೆ ಬಿಡೋದಿಲ್ಲ ನಾನು ಅಲ್ಲ ಫ್ಯಾಮಿಲಿ ಡಾಕ್ಟರ್ ಆಗಿ ಫ್ಯಾಮಿಲಿಯವರು ಥರ ನೋಡ್ಕೋಬೇಕು ಆದರೆ ಅವನು ಈ ಥರ ಮೋಸ ಮಾಡ್ತಾ ಇದ್ದಾನೆ ಇವಳು ನಾನೇನಾದರೂ ಇಲ್ಲಿ ಬಾಗಿಲು ಹಾಕಿದೆ ಕಿಟಕಿಲಿ ಇವಳು ಕರೆಯೋಣ ಅಂತ ಬರ್ದಿದ್ರೆ ನನಗೆ ಈ ವಿಷಯನೇ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ನನಗೆ ಇಷ್ಟೊಂದು ಹೊಟ್ಟೆ ಇದೆ ನನ್ನ ಹೊಟ್ಟೆಲಿ 2 ಮಗು ಇದೆ ಏನು ಮಾತಾಡಿದ್ಲು ಇವಳು ಯಾವ ರೀತಿ ನನಗೆ ಚುಚ್ಚು ಮಾತಾಡಿದ್ಲು ಇವಳು ನನ್ನ ತಂಗಿನ ಇವಳು ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ನಾನೇನು ಅಂತ ನಂಬಿದ್ದೆ ಇವಳು ಮತ್ತೆ ಬದಲಾದ್ಲು ಇವಳು ನನ್ನ ಜೊತೆ ಚಲೋ ಆದ್ಲು ಅಂತ ನನ್ನ ದುಡ್ಡಿಗೋಸ್ಕರ ಅಜ್ಜಿ ನನ್ನ ಮಾತಾಡಿಸ್ತಾ ಇದ್ಲ ನನ್ನ ಆಸ್ತಿಗೋಸ್ಕರ ಅಜ್ಜಿ ನನ್ನ ಮಾತಾಡಿಸ್ತಾ ಇದ್ಲ ಛೇ ನನ್ನ ಆಸ್ತಿ ನನ್ನ ಗಂಡನ ಕೊಟ್ಟದ್ದಕ್ಕೆ ಇವ್ರಿಗೆ ಇಷ್ಟೊಂದು ಸಿಟ್ಟು ಬಂದಿದೆಯಾ ಅಂದರೆ ಈ ಅಜ್ಜಿ ಇಷ್ಟು ದಿನ ಮತ್ತೆ ಮಾತಾಡಿದ್ದು ನನ್ನ ಆಸ್ತಿ ನಾನು ಬರ್ಕೊಡ್ತೀನಿ ಅನ್ನೋ ಕಾರಣಕ್ಕೆ ಸೀತಾ ಇಷ್ಟು ದಿನ ನನ್ನ ಜೊತೆ ಮಾತ್ಬಿಟ್ಟು ಈಗ ನಿಜವಾಗ್ಲೂ ಹೊಟ್ಟಿಲೇ ಇದ್ದು ಸರಿ ಇವಳು ಹಾಳು ಮಾಡ್ಕೊಂಡಿದ್ದಾಳೆ ಆ ವಿಷಯನ ಮನೇಲಿ ಹೇಳಿದ್ರೆ ಎಲ್ಲರೂ ಹೇಗೋ 2 ದಿನ ಬೈದು ಮತ್ತೆ ಸಮಾಧಾನ ಆಗ್ತಿದ್ರು ಇವಳು ಮಾಡೋ ಈ ಕೆಟ್ಟ ಕೆಲಸಕ್ಕೆ ನಾನು ಯಾವತ್ತೂ ಕ್ಷಮಿಸಲ್ಲ ಸೀತಾ ನಿನ್ನ ಯಾವತ್ತೂ ನಿನ್ನ ತಂಗಿ ಅಂತ ನಂಬಲ್ಲ ಆದರೆ ಈ ವಿಷಯ ನಿನಗೆ ಗೊತ್ತಿಲ್ಲದಂಗೆ ಇರ್ತೀನಿ ಆದರೆ ನಾನು ಪೇನು ಅಂತ ನಿನಗೆ ಹೇಳ್ಕೋದು ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗೋದು ಇಲ್ಲ ಆ ಡಾಕ್ಟರ್ನ ಹೀಗೆ ಹೋಗಿ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಸೀತಾ ನೀನು ಅನ್ಕೊಂಡದ್ದನ್ನೆಲ್ಲ ಉಲ್ಟಾ ಆಗುವಂಗೆ ಮಾಡಲಿಲ್ಲ ನಾನು ನಮ್ಮಪ್ಪ ದಿನಕರ ಮಗಳೇ ಅಲ್ಲ ನನ್ನ ತಾಯಿ ನಮ್ಮಪ್ಪ ಒಳ್ಳೆ ಗೌರವ ರೀತಿಯಲ್ಲಿ ಬದುಕಿದ್ದಾರೆ ನೀಲಾಂಬರಿ ನನ್ನ ತಾಯಿ ನನ್ನ ತಂದೆ ದಿನಕರ್ ಅವ್ರ ಮಗಳಾದ ನಾನು ಸುಮ್ಮನೆ ಇರೋದಿಲ್ಲ ಅದರಲ್ಲೂ ನಾನು DC ಲಕ್ಷ್ಮಿ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ ಸೀತಾ ಯಾವ ರೀತಿ ಇದು ನನಗೆ ನೀನು ಮೋಸ ಮಾಡ್ತಾ ಇದೀಯಾ ಇದನ್ನು ತಿಳ್ಕೊಂಡು ಅಜ್ಜಿನ ಸುಮ್ಮನಿದ್ದಾಳೆ ಅಂದರೆ ಅವಳಿಗೂ ತಕ್ಕ ಶಿಕ್ಷೆ ಆಗಲೇಬೇಕು ಆದರೆ ನೀವು ಮನೆಯವರಾಗಿರೋದ್ರಿಂದ ನಿಮ್ಗೆ ಶಿಕ್ಷೆ ಕೊಡ್ಸೋಕ್ಕಾಗಲ್ಲ ಆದರೆ ಆ ಡಾಕ್ಟ್ರಿಗೆ ಬುದ್ಧಿ ಕಲಿಸ್ತೀನಿ ಈಗ ಅವನ್ನ ಅರೆಸ್ಟ್ ಮಾಡಿದ್ರೆ ನಿನ್ನ ಬಾಯಿ ಬಿಟ್ಟೇ ಬಿಡ್ತಾನೆ ನಿನ್ನ ಒಳಗೆ ಹಾಕಬೇಕಾಗತ್ತೆ ನೀನು ಒಳಗೆ ಹಾಕಿದ್ರೆ ಎಲ್ಲ ನಮ್ಮನೆ ಮಾನ ಮರ್ಯಾದೆ ನಮ್ಮ ಅತ್ತೆ ಮನೆ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ ಬೇಡ ನೀನು ಒಳಗೆ ಹಾಕೋದು ಬೇಡ ಆ ಡಾಕ್ಟ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಮಾಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ UK ಕನ್ನಡ ಕಾರ್ಟೂನ್ ಚಾನಲಿಂದ ಅಕ್ಕ ತಂಗಿ ಸೀರಿಯಲ್ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ಕತೆ ತುಂಬ ಚೆನ್ನಾಗಿದೆ ಇದನ್ನು ನಾನು ಬೇರೆ ಥರನೇ ಒಯ್ಯಬೇಕು ಅಂದ್ಕೊಂಡಿದ್ದೆ ಆದರೆ ನೀವು ಎಲ್ಲರೂ ಈ ಸೀತನ ವಿಷಯ ಲಕ್ಷ್ಮಿಗೆ ಗೊತ್ತಾಗುವಂಗೆ ಮಾಡಿ ಅಂತ ಭಾಳ ಎಲ್ಲರೂ ಕಮೆಂಟ್ ಒಳಗೆ ಕೇಳಿದ್ದಕ್ಕೆ ನಾನು ಇದನ್ನು ಸೀತಂದು ಏನು ಮಾಡ್ತಾ ಇದ್ದಾರೆ ಕುತಂತ್ರ ಅದು ಲಕ್ಷ್ಮಿಗೆ ಗೊತ್ತಾಗುವಾಗ ನಾನು ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗೋ ಥರನೇ ಓದಿದ್ದೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಎಲ್ಲರೂ ಈ ಚಾನಲ್ನ ಹೆಚ್ಚೆಚ್ಚಾಗಿ ನೋಡಿ ಮೊದಲೇ ಎಪಿಸೋಡ್ದಿಂದ ನೋಡಿದ್ರೆ ಕತೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಪ್ಲೀಸ್ ಇದನ್ನು ಬೆಳೆಸಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ ಭಾಳ ಕಮ್ಮಿ ವ್ಯೂಸ್ ಬರ್ತಾ ಇದ್ದೀರಿ ಭಾಳ ಅಂದರೆ ಭಾಳ ಬರೀ 500 2 ದಿನ ಆದಮೇಲೆ 1,000 ಬರ್ತಾ ಇದೆ ಅಷ್ಟು ನನಗೆ ಕಷ್ಟಪಟ್ಟು ಮಾಡಿದ್ದಕ್ಕೂ ಪ್ರತಿಫಲ ಸಿಗ್ತಾ ಇಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇನ್ನೊಂದು ನಮ್ಮ ಸಿಸ್ಟರು ಅವರು ಕಾರ್ಟೂನ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕತೆ ಮಾಡ್ತಾ ಇದ್ದಾರೆ ರೀ ಭಾಳ ಚೆನ್ನಾಗಿ ಬರ್ತಾ ಇದೆ ಕತೆ ನೋಡ್ತಾ ಹೋಗಿ ನಿಮ್ಮ ಕತೆ ಇಷ್ಟ ಆಗುತ್ತೆ ಅವ್ರ ಚಾನಲ್ ಹೆಸರನ್ನ ಕೂಡ ಹೇಳ್ತೀನಿ ನೋಡಿ ಇಲ್ಲಿ ಪಕ್ಕದಲ್ಲಿ ಅವ್ರ ಚಾನಲ್ದು ಫೋಟೋನು ಹಾಕಿರ್ತೀನಿ ನಾನು ಕತೆ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ತಾ ಹೋಗಿ ಫಸ್ಟ್ನೇ ಚಾನಲ್ ಬಂದು ಆರ್ಯನ ಕಾರ್ಟೂನ್ ರಾಯಚೂರು ಚಾನಲ್ ಅಂತೇಳಿ ಅವರು 10ರೊಳಗೆ ಸೀರಿಯಲ್ ಮಾಡ್ತಾ ಇರೋದು ಅತ್ತೆ ಸೊಸೆ ಜಂಜಾಟ ಅಂತೇಳಿ ಮಾಡ್ತಾ ಇದ್ರಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇಲ್ಲಿದೆ ನೋಡಿ ಪಕ್ಕದಲ್ಲಿ ಇದೆ ಇದನ್ನು ನೋಡ್ಬಿಟ್ಟು ನೀವು ಪ್ಲೀಸ್ ಹೋಗಿ ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿ ಅವರಿಗೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅವರು ರಾಯಚೂರಲ್ಲಿರೋದು ರಾಯಚೂರಿಂದ ಅವಳೇ ಅವ್ರ ಊರ ಹೆಸರನ್ನ ಇಟ್ಟಿದ್ದಾಳೆ ಹಂಗೆ ಇನ್ನೊಂದು ಚಾನಲು ಇದೆ ಅವಳದು ಕಾರ್ಟೂನ್ ಸೀರಿಯಲ್ ಕನ್ನಡ ಅಂಥೇಳಿ 10ರೊಳಗೆ ದಾರಿ ತಪ್ಪಿದ ಮಗ ಅಂತ ಸೀರಿಯಲ್ ಮಾಡ್ತಾ ಇದ್ದಾಳೆ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಅದರ ಫೋಟೋನ ಇಲ್ಲಿ ಹಾಕ್ತಾ ಇದೆ ನೋಡಿ ಸೈಡ್ಗೆ ದಾರಿ ತಪ್ಪಿದ ಮಗ ಅಂತ ಮಾಡ್ತಾ ಇದ್ದಾರೆ ಕಾರ್ಟೂನ್ ಸೀರಿಯಲ್ ಕನ್ನಡ
ಆ ಚಾನಲ್ ಹೆಸರು. ಪ್ಲೀಸ್ ಹೋಗಿ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಆ ಚಾನಲ್ನ ನಾನು ಪಿನ್ ಮಾಡಿರ್ತೀನಿ, ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ಅದರೊಳಗೆ ಲಿಂಕ್ ಇರ್ತವೆ 2 ಚಾನಲ್ದು, ಹೋಗಿ ಪ್ಲೀಸ್ ಪ್ಲೀಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸಮಯನ ಪ್ಲೀಸ್ ವ್ಯರ್ಥ ಮಾಡಿದ್ದೀನಿ, ಸಾರಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮದವರೆಲ್ಲ ನನಗೆ ಮೋಸ ಮಾಡ್ತಾ ಹೋಗ್ತಾ ಇದ್ದಾರೆ. ಯಾಕೆ ದೇವ್ರ ಹಣೆ ಬರ, ನನಗೆ ಚಿಕ್ಕ ವಯಸ್ಸಿಂದ ಇಷ್ಟು ಕಷ್ಟನ ಬರ್ದಿದ್ದಾನೆ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಇಷ್ಟು ಕಷ್ಟ ಬರ್ದಿದೆಯಾ ದೇವ್ರೆ? ನಾನು ಒಳ್ಳೆ ರೀತಿಯಲ್ಲಿ ಬದುಕೋದೇ ತಪ್ಪ? ಕೆಟ್ಟ ರೀತಿಯಲ್ಲಿ ಬದುಕಿದವ್ರನ್ನೆಲ್ಲ ಒಳ್ಳೆಯವರಾಗಿ ಮಾಡ್ತೀಯ. ನಾನು ಒಳ್ಳೆ ನಿಯತ್ತಾಗಿ ಬದುಕ್ತಾ ಇದ್ದೀನಿ. ನಾನು ಯಾವತ್ತೂ ಅತ್ತೆ ಕಣ್ಣಿಗೆ ಒಳ್ಳೆಯವಳಾಗಿ ಕಾಣಬೇಕು, ಅಮ್ಮನ ಕಣ್ಣಿಗೆ ಒಳ್ಳೆಯವಳಾಗಿ ಕಾಣಬೇಕು ಅಂತ ಕೆಲಸ ಮಾಡಲಿಲ್ಲ. ಅಮ್ಮನಿಗೆ ಸುಸ್ತಾಗುತ್ತೆ, ಅಮ್ಮನಿಗೆ ಪಾಪ ಎಲ್ಲ ಕೆಲಸ ಮಾಡಿ ಬೇಸರ ಆಗುತ್ತೆ ಅಂತ ಕೆಲಸ ಮಾಡಿದೆ. ಅತ್ತೆ ಮನೇಲಿ ಸೊಸೆ ಆಗಿ ಹೇಗೆ ಕೆಲಸ ಮಾಡಬೇಕು ಹಾಗೆ ಮಾಡಿದೆ. ಯಾರ ಹತ್ರನೂ ಹೆಸರು ತಗೋಬೇಕಂತ ಮಾಡಲಿಲ್ಲ. ಆದರೆ ಅಜ್ಜಿ ಅವಳು ಯಾವ ರೀತಿ ತಲೆ ತುಂಬ್ತಾ ಇದ್ದಾಳೆ ಅಂದರೆ, ನಾನು ಬೇಕು ಅಂತಲೇ ಎಲ್ಲ ಕೆಲಸ ಮಾಡಿ ಹೆಸರು ತಗೋತಾ ಇದ್ದೀನಿ ಅನ್ನೋಂಗೆ ತುಂಬ್ತಾ ಇದ್ದಾಳೆ. ಅದನ್ನ ನಂಬಿ ಸೀತಾ ಈ ರೀತಿ ಕುತಂತ್ರ ಮಾಡ್ತಾಳ. ನನ್ನ ಹೊಟ್ಟೆಲಿ 2 ಮಗು ಇದಾವೆ ಅಂದರೆ ನಮ್ಮ ಅಪ್ಪ ಅಮ್ಮನೇ ಹುಟ್ಟು ಬರ್ತಾ ಇದ್ದಾರೆ. ನಮ್ಮ ಅಪ್ಪ ಅಮ್ಮನ ನಾನು ಮತ್ತೆ ಇನ್ಸ್ಪೆಕ್ಟರ್ ಮಾಡಬೇಕು, ನಮ್ಮ ಅಮ್ಮನೂ ನಾನು ಕಮಿಷನರ್ನ ಮಾಡಬೇಕು ಅನ್ನೋ ನನ್ನ ಆಸೆ ಇದೆ. ಆದರೆ ಇವರು ನನ್ನ ಮಕ್ಕಳನ್ನ ಕಿತ್ಕೊಳಕ್ಕೆ ನೋಡ್ತಾ ಇದ್ದಾಳ. ಸುಮ್ಮನೆ ಬಿಡಲ್ಲ ಸೀತಾ, ತಂಗಿ ಅಂತಾನು ಕೂಡ ನೋಡಲ್ಲ. ಮತ್ತೆ ನನ್ನ ಮಕ್ಕಳ ವಿಷಯಕ್ಕೆ ಬಂದರೆ ನಿನ್ನು ಅರೆಸ್ಟ್ ಮಾಡಿ ಜೈಲಲ್ಲಿ ಕಂಬಿ ಅನಿಸ್ಬೇಕು, ಹಂಗೆ ಮಾಡ್ತೀನಿ ಸೀತಾ, ಹುಷಾರಾಗಿರು. ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ ನೀನು, ಆದರೆ ನೀನು ನನ್ನ ಕೆಳಗೆ ಇರಬೇಕಾದವಳು. ಯಾವತ್ತೂ ನಿನ್ನ ನಾನು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದೆ ನಿನ್ನ, ನನ್ನ ತಂಗಿ ಅಂತ. ಎಷ್ಟು ಆಸ್ತಿ ಅಂತಸ್ತು ಇದ್ರೂ ನಾನು ಕೊಬ್ಬು ತೋರಿಸಲಿಲ್ಲ ನಿನ್ನ ಮೇಲೆ. ನಿನ್ನ ಹತ್ರ ಏನಿದೆ? ಒಂದು ಬಿಡಗಾಸು. ಇದು ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ದುಡ್ಡಲ್ಲೇ ನೀವು ಮನೆ ಕಟ್ಟಿರೋದು. ಆದರೆ ಈ ಮಾತನ್ನು ನಾನು ಅನ್ನಬಾರ್ದು. ನನ್ನ ತಾಯಿ ನನ್ನ ಸಾಕಿದಾಳೆ, ಇಷ್ಟು ದೊಡ್ಡವಳು ಮಾಡಿದಾಳೆ. ನನ್ನ ತಾಯಿ ಗಿರಿಜಾ ತುಂಬ ಒಳ್ಳೆಯವಳು. ಅದಕ್ಕೆ ಅವಳನ್ನ ನಂಬಿ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ ಸೀತಾ. ನಿನ್ನೆ ಏನಾದರೂ ಅರೆಸ್ಟ್ ಮಾಡಿದ್ರೆ ನನ್ನ ತಾಯಿ ಮನಸ್ಸಲ್ಲೇ ಕೊರಗ್ತಾಳೆ. ನನ್ನ ಮಗಳು ಈ ಮಗಳಿಗೆ ಈ ಥರ ಮಾಡಿದ್ಲ ಅಂತ ಅವಳು ಅಲ್ಲೇ ಕೊರಗಿ ಅವಳು ನೋವು ಪಡೋದು ನನಗಿಷ್ಟ ಇಲ್ಲ. ಹಾಗೆ ನಿನ್ನ ಸಂಸಾರನೂ ಅಲ್ಲಿ ಛಿದ್ರ ಆದರೆ ನಮ್ಮ ಅತ್ತೆ ನಮ್ಮ ಮಾವನ ಮನಸ್ಸು ಕೆಡುತ್ತೆ. ಅದಕ್ಕಾಗಿ ನಾನು ಇದನ್ನೆಲ್ಲ ಇಲ್ಲೇ ನಿಲ್ಲಿಸಿ ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಹಾಗೆ ಬುದ್ಧಿ ಕಲಿಸ್ತೀನಿ. ಆ ಡಾಕ್ಟ್ರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಹಾಗೆ ಕಲಿಸ್ತೀನಿ. ನಾನು ನಿನ್ನ ಏನು ಅನ್ಕೊಂಡಿದ್ಯಾ? ಸಾಧಾರಣವಾದ ಮೊದಲನೇ ಲಕ್ಷ್ಮಿ ಅನ್ಕೊಂಡಿದ್ಯೇನು? ಬಾಸಿತಾ, ನಾವು ಬಾಗಿಲು ತೆಗೆದು ಅಲ್ಲಿ ಹಾಲಲ್ಲಿ ಟಿವಿ ನೋಡ್ಕೊಂಡು ಕುಂಡ್ರೋಣ. ಇಲ್ಲಾಂದ್ರೆ ಮತ್ತೆ ಅನುಮಾನ ಬರುತ್ತೆ. ನಿಮ್ಮ ಅವ್ವದು ಬಂದ್ಗಿಂದಾಳೆ, ಇಲ್ಲ ಲಕ್ಷ್ಮಿ ಬಂದರೂ ಅನುಮಾನ ಬರುತ್ತೆ. ಬಾ ಅಜ್ಜಿ, ನೀನು ಹೋಗು, ನಾನು ಅಮೂಲ್ಯವಾದ ನಿದ್ದೆನ ಹಾಳು ಮಾಡಿದ್ಯಾ. ಇಲ್ಲಿ ನಿನ್ನ ಮುಂದೆ ಎಲ್ಲ ಹೇಳ್ಕೊಂಡೆಲ್ಲ ಮನಸ್ಸು ಸ್ವಲ್ಪ ಹಗರಾಗೈತಿ. ನೀನು ಹೋಗು, ಹಾಲಲ್ಲಿ ಕೂತು ಟಿವಿ ನೋಡು, ನಾನು ಇಲ್ಲೇ ಮಲ್ಕೋತೀನಿ. ಅವ್ರು ಕೇಳಿದ್ರೆ ಇವಳು ಮಕ್ಕೊಂಡಾಳ, ಇವಳು ಟಿವಿ ನೋಡತ್ತಾಳ ಅಂತ ಅನಿಸ್ಬಿಡುತ್ತೆ. ಅದು ಯಾರಿಗೂ ಅನುಮಾನ ಬರಲ್ಲ. ನೀನು ಹೋಗಜ್ಜಿ. ಸರಿ, ನಾನು ಹೋಗಿ ಹಾಲಲ್ಲಿ ಕುಂಡಿರ್ತೀನಿ. ಹಾಲಲ್ಲಿ ಕುಂಡಿರ್ತೀಯ ಮುದುಕಿ? ನಿನ್ನ ಸುಮ್ಮನೆ ಬಿಡಲ್ಲ ಮುದುಕಿ. ನಮ್ಮ ಅಪ್ಪ ಅಮ್ಮನ ಆಸ್ತಿ ನಿನಗೆ ಯಾಕೆ ಕೊಡಬೇಕು? ನಿನಗೆ ಯಾಕೆ ಕೊಡಬೇಕು? ಆಯ್ತಲ್ಲ, ನಮ್ಮಪ್ಪ ಅಮ್ಮ ಗಿರಿಜಾಗೆ ಅಮ್ಮಗೆ ಮತ್ತು ಸಿದ್ದಪ್ಪಗೆ ಎಲ್ಲ ಇದೆ, ಮನೆ ಇದೆ. ಅವ್ರಿಗೇನಾದರೂ ಬೇಕು ತೊಂದರೆ ಆದರೆ ಅವ್ರು ಕೊಟ್ಟೆ ಕೊಡ್ತೀನಿ. ಸೀತನ್ಗೆ ನಿನಗೆ ಏನೂ ಮಾಡಲ್ಲ ಮುದುಕಿ. ನಿನ್ನಿದೆ ನಿನಗೆ ಮುದುಕಿ ಆಟ. ಇನ್ನೂ ಯಾರೂ ಬಂದಿಲ್ಲ, ಬರಲಿ ನೀವು ಯಾವಕ್ಕಾರ. ನನ್ನ ಮೊಮ್ಮಗಳಿಗೆ ಹೆಂಗೆ ಕಲಿಸ್ಬೇಕು ಹಂಗೆ ಕಲಿಸೀನಿ. ಈ ಪೀಡೆನೂ ಇಲ್ಲ, ಆ ಪೀಡೆನೂ ಇಲ್ಲ, ಯಾವೂ ಇಲ್ಲ ಮನೇಲಿ. ನಾನೆಲ್ಲ ಅವಳ ತಲೆಗೆ ತುಂಬಿದ್ದೀನಿ. ಇನ್ನಿದೆ ಆಟ ಈ ಲಕ್ಷ್ಮೀದು. ಹುಷಪ್ಪ ಗಿರಿಜಾ ಬಂದಿಲ್ಲ ಮಾಡಿ. ಊರೈತಿ, ಭಾಳ ಮಂದಿ ಬಂದಿದ್ರು, ಒಂದು 10-15 ಮಂದಿ ಬಂದಿದ್ರು. ಏನು ಎಲ್ಲರನ್ನೂ ಗುಡ್ಡೆ ಹಾಕೊಂಡ್ಬಿಟ್ಟಿದ್ಲಕ್ಕಿ. ಪಂಕಜ ಏನು ಕರ್ಚಿಕಾಯಿ, ಹುರಕ್ಕಿ, ಹೋಳ್ಗಿ ಸಾಕಟ್ಟು. ಕರ್ಚಿಕಾಯಿ ಎಷ್ಟು ಗೊತ್ತಾ? 2 ಕಿಲೋದು ಮಾಡಿದಾಳ. 2 ಕಿಲೋನ 5 ಕಿಲೋದು ಮಾಡಿದಾಳ. 200 ಕರ್ಚಿಕಾಯಿ ಅದು. ಹುರಕ್ಕಿ ಹೋಳ್ಗಿನೂ ಒಂದು 2 ಕಿಲೋದು ಮಾಡಿದಾಳ, ಒಂದು 200-300 ಅದು. ಆಮೇಲೆ ಗಾರ್ಗಿ ಮಾಡಿಸ್ಕೊಂಡ್ಲು. ಗಾರ್ಗಿ, ಕರ್ಚಿಕಾಯಿ, ಹುರಕ್ಕಿ, ಹೋಳ್ಗಿ, ಶಂಕರಪಾಳೆ ಮಾಡಿದ ಒಂದು 4 ಮಂದಿ. ಕಂಡಾಪಟ್ಟಿ ಶಂಕರಪಾಳೆನೂ ಅದು. ರವಾ ಉಂಡೆ ಕಟ್ಟಿದ್ದು ಬಡ ಎಲ್ಲರೂ ಕೂಡಿ ಒಂದು 3 ಕಿಲೋದು ಆಯಿತು. ರವಾ ಉಂಡೆ ಆತಲ್ಲ. ಮತ್ತಿನ್ನು ಎಷ್ಟು ಸ್ವೀಟ್, ಹುರಕ್ಕಿ ಹೋಳ್ಗೆ, ಕರ್ಚಿಕಾಯಿ, ಚಕ್ಲಿ, ಗಾರ್ಗಿ, ರವಾ ಉಂಡೆ, ಶಂಕರಪಾಳೆ, ಈ ಥರ ಸ್ವೀಟ್ ಆಯ್ತು. ಈ ಥರ ಸ್ವೀಟ್ ಮಾಡಿದ್ರು. ಇನ್ನು ನಾಳೆ ಎಲ್ಲರಿಗೂ ಒಡಿ ಮಾಡಕ್ಕೆ ಬಾ ಅಂತ ಹೇಳಿದ. ಎಲ್ಲರೂ ಸಣ್ಣ ಒಡಿ ಬಡ್ಕೊಟ್ರ. ಅಟ್ರಿಗೂ ಊಟ ಅಲ್ಲೇ ನಾಳೆ. ಎಲ್ಲ ಊಟ ಗೀಟ ಮಾಡಿಕೊಂಡು ಆಕೆ ಮಗಳಿಗೆ ಅಡುಗೆ ಕಟ್ಕೊಂಡು ಬೈಕ್ ಊಟ ತೊಗೊಂಡು ನಾನು ಬಾ ಅಂತ ಹೇಳಿದಾಳೆ. ನಾನು ಹೋಗ್ತೇನೆ ನಾಳೆ. ಅಂದ್ರೆ ನಾಳೆ ನಾ ಹೋದ್ರೆ ಸಂಜೆಗೆ ಬರಾಕತ್ತಿ. ಅದಕ್ಕೆ ಲಕ್ಷ್ಮಿನೂ ಇರ್ತಾಳೆ, ಸೀತಾನೂ ಇರ್ತಾಳೆ. ಅವರೇ ಏನಾರ ಮಾಡ್ತಾರಟ, ನಾ ಹೋಗಿ ಬರ್ತೀನಿ. ಹೌದಾ, ನಾಳೆ ಹೋಗ್ತೀಯಾ? ಆಯ್ತು ತಗೋ ಹೋಗು. ಏನಾರ ಮಾಡಿದ್ದಕ್ಕೆ ನನಗಟ್ಟು ಕೊಟ್ಟು ಹೋಗೋಣ.
ಹೆಂಗೆ ಕೇಳಕ್ ಬರ್ತೈತ್ರಿ ಅತ್ತಿ? ಏನಾರ ಮಾಡಿದ್ದು ನಮ್ಮ ಅತ್ತಿಗೆ ಕೊಡು, ನನ್ನ ಮಕ್ಕಳಿಗೆ ಕೊಡು ಅಂತ ಅವ್ರಾಗೆ ಕೊಟ್ರೆ ಕೊಡ್ತಾರ. ಯಾಕಂದ್ರೆ ಇಬ್ರು ಹೊಟ್ಟಿಲೇ ಇರೋ ಮಕ್ಕಳನ್ನ ನೋಡಿದಾರಲ್ಲ, ಕೊಟ್ರೆ ಕೊಡ್ತಾರ, ಕೊಡದಿರಿಲ್ಲ. ಬೇಕಾದ್ರೆ ನನ್ನ ಮಕ್ಕಳಿಗೆ ನನಗೇನು ಕೈಗೆ ಅರ್ಧಾಗಿಲ್ಲ, ನನ್ನ ಮಕ್ಕಳಿಗೆ ಏನು ಬೇಕಂತಾರಲ್ಲ ಅದನ್ನ ಮಾಡ್ಕೊಡ್ತೀನಿ ತಗೋ. ಹಂಗೆ ಮಂದಿ ಮನ್ಯಾಗ ಆಸೆ ಪಡಬಾರ್ದತ್ತಿ. ಯಾಕ ಮನ್ ನನ್ನ ಮಕ್ಕಳು ಬರತ್ತಾರಂತ ನಾ ರವೆ ಉಂಡಿ, ಕಾರ್ಗಿ, ಚಕ್ಲೆ, ಜಾಮೂನು ಎಲ್ಲ ಮಾಡಿದ್ನಲ್ಲ. ಮಾಡಿದ್ದಲ್ಲ ಎಲ್ಲ ನಿನ್ನ ಮಗಳು ಲಕ್ಷ್ಮೀಗೆ ಅಂತ. ಲಕ್ಷ್ಮಿಗಂತ ಅಷ್ಟ ಮಾಡಿರ್ಲಿಲ್ಲ, ಎಲ್ಲರಿಗೂ ಮಾಡಿದ್ದೆ. ನೀವು ತಿನ್ಬೇಕಾದ್ರೆ ಲಿಮಿಟ್ ಒಳಗೆ ತಿನ್ನಬೇಕು. ಅಷ್ಟು ನಾನೇ ತಿಂತೀನಿ ಅಂದ್ರೆ ನಿಮಗೆ ಶುಗರ್ ಇದೆ, ಅದನ್ನ ನೋಡ್ಕೊಳ್ಳಿ. ನೀವು ಚೆನ್ನಾಗಿರ್ಲಿ ಅಂತ ನನ್ನ ಆಸೆ. ಮ್ಯಾಲ ಇದೊಂದು ಮಾತು ತಗೋ, ನಾಟಕ ಮಾತು. ಆಯ್ತು, ನಂಗೆ ಕುಂತ ನಡ ಹೊಡೆಯತ್ತ. ಯಾವಾಗಿಂದ ನೀವು ಹೋದಾಗಿಂದ ಇಲ್ಲೇ ಕುಂತೆ ನೋಡಿ, ಸೋಫಾ ಬಿಟ್ಟು ಅಲ್ಲಾಡೇನೇ ಇಲ್ಲ. ಬಿಗ್ ಬಾಸ್ದು ರಿಪೀಟ್ ಹಾಕಿದ್ರಲ್ಲ ನಿನ್ನಿದ ಹನುಮಂತ ಗೆದ್ದದ, ಅದನ್ನ ನೋಡ್ಕೊಂತ ಕುಂತೀನಿ ನಾರ. ಹನುಮಂತ ಗೆದ್ದದಕ್ಕೆ ನನಗೆ ಖುಷಿ ಆಗೈತಿ, ಭಾಳ ಖುಷಿ ಆಗೈತಿ. ಹಾಂ ರೀತಿ ಅದ ಒಂದು ವಿಷಯ ನೋಡ್ರಿ. ಅಯ್ಯೋ ಮುಂಜಾನೆ ಹಾಕ್ಬಿಟ್ಟಾರಲ್ರಿ. ನಾವೀಗ ಮಾಡಾಕತ್ತೇವೆ ಎಲ್ಲರೂ. ನಾವಂತೂ ಟಿ ವಿ ಮುಂದೆ ಕುಂತಿದ್ದೇವಪ್ಪ, ಅಡುಗೆ ಮನೆ ಸನಿಯಾಗ ಹೋಗ್ಲಿಲ್ಲ. ಅಲ್ಲೇ ಒಂದು 4 ಮಂದಿ ನೋಡ್ಲೇ ಇದ್ದಾರನ್ನ ವಯಸ್ಸಾದಾರನ್ನ ಅಲ್ಲಿ ಹಾಕ್ಬಿಟ್ಟಿದ್ದು. ಅಡುಗೆ ಮನ್ಯಾಗ ನಾವೆಲ್ಲ ನೋಡ್ಕೊತ ಕೂತಿದ್ದು. ಏನೇನು ನನಗರ ಟಕ ಟಕ ಈಚೆ ಕಡೆ ತ್ರಿವಿಕ್ರಮ ಕೈ ಹಿಡ್ಕೊಂಡಾರ ಸುದೀಪನ, ಈಚೆ ಕಡೆ ಇವ್ರದ್ದು ಕೈ ಹಿಡ್ಕೊಂಡಾನ ಹನುಮಂತಂದು. ಯಾರ್ದು ಕೈ ಎತ್ತಾರೋ ಇನ್ನೇನು ಪಟ್ ಅಂತ ಹನುಮಂತನ ಕೈ ಎತ್ತು ಬಿಟ್ರಲ್ಲ. ಹನುಮಂತ ಬೇರೆ ನನಗೆ ಹಿಂಗೆ ಅಡ್ಜಸ್ಟ್ಬೇಡ್ರಿ ತುದಿಯಾಗ ಬಂದೈತಿ ಅನ್ನಕತ್ತಾನ. ಬಿದ್ದು ನಗಾತೇವೆ ನಾವು. ಕಾಮಿಡಿ ಒಳಗೆ ಹೆಂಗೆ ಅಡುಗೆ ಮಾಡಿದ್ದು, ಹೆಂಗೆ ಬಿಟ್ಟು ಅಂತ ಗೊತ್ತಾಗಲಿಲ್ಲ ನೋಡತ್ತಿ. ಇಷ್ಟ ಆತ ನಮಗೆ ನಿನ್ನ ಬಿಗ್ ಬಾಸ್. ಒಂದಿನ ನೋಡ್ಬಿಡು ನೀನು ಹೆಂಗೆ ಬಿಗ್ ಬಾಸ್ ನೋಡಿದೆ ಇರುನು ಜೀವನ ಕಳಿನೋ ಅಂತ ಅನಿಸ್ಬಿಟ್ಟೈತೆ ನೋಡಿ ನನಗರ. ನನಗೂ ಹಂಗೆ ಅನಿಸೈತೆ. ನನಗೆ ಇದು ಏನದು ರಾತ್ರಿ 9 ಆತಂದ್ರೆ 9:30 ಬಿಗ್ ಬಾಸ್ ನೋಡಿದ್ರೆ 11 ಗಂಟೆ ತನ ನನಗೆ ಅದು ರೂಢ ಆಗ್ಬಿಟ್ಟೈತಿ. ಈಗ ಬೇರೆದು ಯಾವುದು ನೋಡೋಕೆ ಆಗತ್ತ. ಅಯ್ಯ ಅತ್ತಿ, ಬಿಗ್ ಬಾಸ್ ಮುಗಿದ್ಮೇಲೆ ಇನ್ನೊಂದು ಬರ್ತಾಯ್ತಲ್ಲ, ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ. ಅದನ್ನ ನೋಡೋಣ ತಗೋರಿ, ಅದು ಚಂದ ಬರ್ತೈತೆ ಏನೋ. ಅದನ್ನು ನೋಡೋಣ. ಶನಿವಾರ ರವಿವಾರ ಮಜಾ ಟಾಕೀಸ್ ಬರತೈತಿ, ಅದನ್ನ ನೋಡೋಣ. ಎಲ್ಲ ನೋಡೋಣ. ಸೃಜನ್ ಲೋಕೇಶ್ ಅವ್ರದ್ದು ಮಜಾ ಟಾಕೀಸ್ ಐತದ, ಭಾಳ ಚಂದ ಇರ್ತದ ಕಾಮಿಡಿಗಳು. ನಮ್ಮಂತ ಹೆಣ್ಣು ಮಕ್ಕಳಿಗೆ ಹೇಗೆ ಮಾಡಿರ್ತಾರೆ ಅದನ್ನ ಮನ್ಯಾಗ ಕುಂತ್ಕೊಂಡು ನಗ್ಲಿ ಅಂತೇಳಿ ಅದನ್ನು ನೋಡೋಣ. ನೀನು ಮತ್ತೆ ನಮ್ಮ ಸುದೀಪ್ ಸರ್ ಬಿಗ್ ಬಾಸ್ ಮುಂದಿನ ವರ್ಷ ತರೋತನ ನಾವು ಇದನ್ನ ನೋಡ್ಕೊಂತ ಹೋಗುದು. ಮಾತು ಮನೆ ಕೆಡಿಸ್ತು ತೂತಲ್ಲಿ ಕೆಡಿಸ್ತಂತ ಕತೆ. ಹೋಗಿ ಚಾ ಮಾಡೋ. ತರ್ಮಸ್ ತುಂಬ ಮಾಡಿ ಇಟ್ಟೋಗಿನ್ರಲ್ಲ, ಏನಂತ ನಿನ್ನ ಮಗಳ ಸೀತಾ 4 ಸಲ ಕುಡಿದ್ಲು. ಚಾ ತಗೊಂಬ ಅಜ್ಜಿ, ಚಾ ತಗೊಂಬ ತಾತ ಅಂದ ಹಾಕಿ ಕೊಡೋದು ಬಿಟ್ಟ ನಾನು ಹೋಗಿ ಹಾಕಿಕೊಟ್ಟು ಬಂದೀನಿ. ಕುಡಿಯೋದು ಅಲ್ಲೇ ಮಲ್ಕೊಳ್ಳೋದು. ಎದ್ದ ಬಂದಿಲ್ಲ ನೋಡು. ಮಕ್ಕಳು ಬಿಡ್ರಿ, ಮಕ್ಕಳು ಯಾಕ್ಯಾರ ಏನು. ಮತ್ತೆ ಇಕ್ಕು ಲಕ್ಷ್ಮಿನೂ ಇಲ್ಲ, ಇನ್ನೂ ಬಂದಿಲ್ಲ ಲಕ್ಷ್ಮಿ ಅತ್ತಿ. ಅದೆಲ್ಲ ಪಡಾಲೆ ಹಾರಿಸ್ಕೊಂತ ಹೋಗಿದ್ದಾಳೆ, ನಾಟಕ ಮಾಡ್ಕೊತ ಯಾವನ್ ಕರೆಸಿ ಇನ್ನೂ ಎಲ್ಲ ಬಂದಿಲ್ಲ. ಇಂಥದ್ದು ಮಾತಾಡೇ ಬಯಸ್ಕೊತೀರಿ. ಅವಳು ಎಲ್ಲೂ ಹೋಗಿಲ್ಲ ಪಡಾಲೆ ಹಾರಿಸ್ಕೊಂತ. ಅವಳು DC ಅದಾಳ, ಕರೆದಿರ್ತಾರೆ ಎಲ್ಲ ಕಡೆನೂ ಮೀಟಿಂಗ್ ಹೋಗಿರ್ತಾಳೆ. ನೀವು ಮಾತಾಡುವಾಗ ನೆಟ್ಟಗೆ ಮಾತಾಡ್ರಿ ಅತ್ತಿ. ಗೊತ್ತಾಯ್ತು ಹೋಗು. ಎಷ್ಟು ಹೇಳಿದ್ರು ಅಷ್ಟೇ ಅವ್ರಿಗೆ. ಅಮ್ಮ ಅಮ್ಮ, ಏನಮ್ಮ ಲಕ್ಷ್ಮಿ ಈಗ ಬಂದ್ಯಾ? ಹಂಗೆ ಗುಳ್ಳುಗಿನ ನುಂಗತಿ ಹಗುರ ಬಾಟ್ ಮನಿ ಇದೆ. ನಮ್ಮ ಅಪ್ಪನ ಮನಿ, ನಾ ಬಿರಿಯಾರ ಬರ್ತೀನಿ, ಹೆಂಗಾರ ಬರ್ತೀನಿ. ನೀ ಏನು ಕೇಳ್ತಿ ಅದನ್ನ? ಲಕ್ಷ್ಮಿ ಯಾಕವ ಅಷ್ಟು ಸಿಟ್ಟಾಗಿದೆ? ಏನಾಯ್ತು ಗೊತ್ತಮ್ಮ? ಇವತ್ತು ಅಲ್ಲಿ ಶಾಲೆಯಿಂದ ಬರ್ತಾ ಇದ್ದೀನಿ. ಎಷ್ಟ ದೊಡ್ಡ ಕಿರಾತಕಿ ಒಬ್ಬಕ್ಕೆ ಹೆಂಗ್ಸು ಗೊತ್ತಾ? ತನ್ನ ಮೊಮ್ಮಗಳಿಗೆಲ್ಲ ಕುಂತ್ಕೊಂಡು ಇದನ್ನ ಮಾಡಿದಾಳೆ, ಫಿಟ್ಟಿಂಗ್ ಇಟ್ಟಿದ್ದಾಳೆ. ಮೊಮ್ಮಗಳು ಅದನ್ನೇ ಸೇರಿ ಇಟ್ಕೊಂಡು ಮನೆಯವ್ರ ಜೊತೆ ಜಿದ್ದಿ ಸಾಧಿಸಿದಾಳೆ. ಆ ಕೇಸು ನನ್ನ ಹತ್ರನೇ ಬಂದಿದ್ರು. ನಾನು ಈಗ ರಿಸೈನ್ ಮಾಡಿದ್ದೀನಿ, ಸ್ವಲ್ಪ ದಿನ ಆಮೇಲೆ ಹೋಗ್ತೀನಿ, ನನಗೀಗ ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳಿನಿ. ಆ ಮೊಮ್ಮಗಳನ್ನ ತಲೆ ತುಂಬಿ ಗಂಡನ ಮನೆಗೆ ಕಳಿಸಿದಾಳ. ಆ ಮೊಮ್ಮಗಳು ಅತ್ತಿ ಮಾವ ನೆಗೆನಿನ ಎಲ್ಲರನ್ನೂ ಕುಂಚಾಡ್ಬಿಟ್ಟಿದ್ದಾಳ. ಅಷ್ಟು ಕೂಡ ಕಂಪ್ಲೇಂಟ್ ಕೊಟ್ರಲ್ಲ, ಒಳಗೆ ಹಾಕಿದ್ರು. ಅವಳನ್ನ ನೋಡಿದ್ರೆ ನನಗೆ ಮೈ ಉರಿತಾಯ್ತು, ಕಪ್ಪಳಿಗೆ ಬಾರಿಸೇ ಬಿಟ್ಟಿದ್ದೀನಿ. ಇವಳೇನು ಈ ರೀತಿ ಮಾತಾಡ್ತದಾಳ? ಆದರೂ ಇವಳು ಮಾತು ಕೇಳಿದ್ರೆ ಸ್ವಲ್ಪ ಭಯನೂ ಆಕತಿ. ಎಲ್ಲಿ ಬೇನೆ ಮೊದಲ DC ನನ್ನ ವಿಷಯ ಅದು ಗೊತ್ತಾಗಿ ಒಳಗೆ ಹಾಕಿದ್ರೆ ಏನು ಮಾಡೋದು? ನಾನು ಮೊಮ್ಮಗಳಿಗೆಲ್ಲ ಹೇಳ್ಕೊಟ್ಟಿದ್ದೀನಿ. ನಂದ ನೆನಪಂದಂಗೆ ಬರ್ತೈತಿ, ಏನು ನಂದ ಹೇಳ್ದಂಗೆ ಹೇಳ್ತಾ ಇದ್ದಾಳೆ. ಇಂಥವ ಇರ್ತಾವ ಈಗಿನ ಕಾಲದಾಗ ಮುದುಕ್ಯಾರು ಮನ್ಯಾಗ ಖಾಲಿ ಕುಂತಿರ್ತಾರ. ಮತ್ತೆ ಇನ್ನೇನು ಕೆಲಸ ಅವ್ರದ್ದು? ಬಂದ ಮಕ್ಕಳು ತವ್ರ ಮನೆಗೆ ಬಂದಿರ್ತಾರಲ್ಲ, ಅವ್ರು ಚುಚ್ಚಿ ಕಳಿಸೋದು, ಅವ್ರು ಗಂಡನ ಮನ್ಯಾಗ ಹೋಗಿ ಕಿಟಿ ಮಾಡೋದು, ಆಮೇಲಿಂದ ಒದ್ದು ಮನೆ ಬಿಟ್ಟು ಹೊರಗೆ ಹಾಕ್ತಾರೆ, ಬಂದು ಅವ್ರ ಮನ್ಯಾಗ ಕುಂತು ಬಿಡ್ತಾವೆ. ಇದೇ ಕೆಲಸ. ಅಂಥವ್ರು ಹೇಳೋರು ಇರ್ತಾರಲ್ಲ, ಅವ್ರಿಗೆ ಮೊದಲು ಗಲ್ಲಿಗೆ ಏರಿಸ್ಬೇಕಮ್ಮ. ಕರೆಕ್ಟ್ ನೋಡ್ ಮಗಳ, ನೀನು ಬರಬ್ಬರ್ ಹೇಳಿದಿ. ಭಾಳ ಸುಸ್ತು ಮಾಡ್ಕೊಬೇಡ, ಕುಂದ್ರಲ್ಲಿ ಆರಾಮ್ಸ್ರಿ. ನಿನಗೆ ಬಿಸಿ ಕಾಫಿ ಮಾಡಿ ಬರ್ತೇನೆ. ಕಾಫಿ ಬೇಡಮ್ಮ, ಮೊದಲೇ ದಗ ಉರಿತಾ ಇದೆ ಹೊಟ್ಟೆಲಿ ಬಿಸಿಲಿಗೆ. ಏನು ಒಂದು ಕಪ್ ಜ್ಯೂಸರು ಮಜ್ಜಿಗೆ ಯಾರು ಮಾಡ್ಕೊಂಡು ಬಾಮ, ನನಗೆ ಕಾಫಿ ಬೇಡ. ಯಾವಾಗ ಯಾರಿಗೆ ಬೆಂಕಿ ಹಚ್ಚಲು ಅಂತ ಕಾಯ್ತಾ ಇದ್ದೀನಿ. ಇವತ್ತೇ ಹಿಂಗೆ ಉರಿಯಾಕತ್ತಾಳಿಕಿ ಅಡ್ಡೂರ್ದಂಗೆ. ಸರಿ ಆಯ್ತು, ಕುಂಡ್ರು. ಏಕೇನು ನನ್ನಂತಲೇ ನನ್ನ ನೋಡ್ಕೊಂತಾನೆ ಕುಂತಾಳಲ್ಲ? ಯಾಕಡೆ ನನ್ನ ನೋಡತಿ? ಆ ಕಡೆ TV ನೋಡು, ನನ್ನೇನು ನೋಡತಿ ಗುರಾಯಿಸ್ಕೊಂತ? ಯಾಕಂದ್ರೆ ಆ ಮುದುಕಿನೂ ನಿನಗತ್ತನೇ ಇದ್ಲ, ಅದಕ್ಕೆ ನೋಡತ್ತೇನೆ. ಏನ್ಲೇ ನನ್ನ ಮುದುಕಿ ಗಿತ್ಕೆ ನಾತಿ ಬೇಕಾರ ಒದಕಿ? ಬೇಡಜ್ಜಿ, ಮುದುಕಿ ಗಿತ್ಕೆ ಏನು ಬೇಡ. ಕೂತು TV ನೋಡು. TVನ ನೋಡಕತ್ತಾನ. ಏನು ನಿಮ್ಮ ಅಪ್ಪನ ಮನೆಗೆ ನೋಡತ್ತಿಲ್ಲ? ಇದು ನಮ್ಮ ಅಪ್ಪನ ಮನಿನ. ಏನು ಇದು ನಮ್ಮ ಅಪ್ಪನ ಸೋಪಾನ, ಇದು ನಮ್ಮ ಮನಿನ, ಇದು ನಂದ TV. ಏನು ಮಾಡಾಕಿದಿ ಈಗ? ಮುದುಕಿ ಏನಲೇ ನನ್ನ ಮುದುಕಿ ಗಿದ್ಕೆ ನತಿ?
ನಾನು ಕರೆಯೋದು ಹಿಂಗೇನ, ನಾನು ಚೇಂಜ್ ಆಗ್ಬಿಟ್ಟೆ ಸೀತಂತರ. ಈಕಿ ಹಿಂಗೆ ಮಾತಾಡತ್ತಾಳ, ಯಾಕೆ ಅಂಜಿಕೆ ಬರತ್ತಪ್ಪ ಈಕಿ ಜೊತೆ ಮಾತಾಡ. ಸೀತಾ ಒಂದ್ಸಲ ಚೇಂಜ್ ಆಗ್ತಾಳ, ಒಂದ್ಸಲ ಡೌನ್ ಆಗ್ತಾಳಲ್ಲ, ಆ ರೀತಿ ನಾನು ಆಗ್ತಾ ಇದ್ದೀನಿ ಅಜ್ಜಿ. ಇನ್ನು ಮುಂದೆ ನಾನು ಹಿಂಗೆ ಇರ್ಬೇಕು ಅನ್ಕೊಂಡೇನಿ, ಎಲ್ಲರಿಗೂ ಎದುರು ಉತ್ತರ ಕೊಟ್ಟನೆ ಅವ್ರನ್ನ ಬಗ್ಗ ಬಡಿಬೇಕು ಅನ್ಕೊಂಡಿದ್ದೀನಿ. ಯಾಕ ಹಲ್ಲಾಗ ನಾಲ್ಗೆ ಇಟ್ಕೊಂಡು ನಾಯಿಗೆ ತಕೊಂಡ್ರು ಜಾಸ್ತಿ ಜಿಗದಾಡಕತ್ತಿ ಕೊಟ್ಟ ಬಿಡ್ತಾನೆ. ನಡಿ ನಿನ್ನ ಗಂಡನ ಮನೆಗೆ. ನೀನು ನಡಿ ನಿನ್ನ ಹಳ್ಳಿ ಮನೆಗೆ, ಇದು ನಮ್ಮ ಅಪ್ಪನ ಮನೆ, ನಾನು ಬಂದೇನಿ, ನೀನು ಕೇಳೋ ಹಕ್ಕು ಇಲ್ಲಿಲ್ಲ. ಏನು ನೀನು ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಏನಿದ್ರು ಇದು ನಿನ್ನ ಸೊಸೆಗೆ ಆಮೇಲೆ ನಿನ್ನ ಮಗನಿಗೆ ತೋರಿಸು, ನನಗಲ್ಲ. ಏನು ಇದು ನಮ್ಮ ಅಪ್ಪನ ಮನೆ, ನಾನು ಇಲ್ಲೇ ಬರ್ತೀನಿ, ಇಲ್ಲೇ ಬಾಣತನ ಮಾಡ್ಕೋತೀನಿ. ನೋಡಿ ಏನು ಮಾಡ್ತೀಯ ಮುದುಕಿ? ಯಾಕೆ ನಾಲ್ಗೆ ಭಾಳ ಹರಿ ಬಿಡ್ತಾ ಇದೆಯಾ ಮುದುಕಿ ಮುದುಕಿ ಅಂತ? ನಾನು ಹಿಂಗೆ ನೋಡಿ ಮುದುಕಿ, ಇವು ಏನು ದೆವ್ವಾಗಿವ ಮೆಟ್ಕೊಂತ ಏನು? ಸರಿಪ್ಪ, ಯಾಕೋ ನನ್ನ ಟೈಮೇ ಸರಿಯಿಲ್ಲ, ಹೋಗ್ತೀನಿ. ಹೋಗು, ಎಷ್ಟು ದಿನ ಕಲಿಸ್ತೀಯ? ನಾನು ಮರ್ಯಾದೆ ಕೊಡ್ತಾ ಇದ್ದೀನಿ ಅಜ್ಜಿ ಅಜ್ಜಿ ಅಂತ ತಲೆ ಮೇಲೆ ಏರ್ಕೊಂಡಿರ್ತಾ ಇದ್ದಾರೆ ಇಬ್ರಿಗೂ ಇದೇನು ಮಾರಿ ಹಬ್ಬ. ಓಡ್ ಹೋಗ್ತೀಯಾ? ಓಡ್ ಹೋಗು. ಮತ್ತಮ್ಮ ಅಣ್ಣಂದ್ರೆ ಬರಲಿಲ್ಲ? ಇಲ್ಲವಾ, ಅವ್ರನ್ನ ಕರ್ಕೊಂಬಂದು ಏನು ಮಾಡೋಣ? ನಿಮ್ಮ ಅಣ್ಣನ ನೋಡ್ರಿ ಫ್ಯಾಕ್ಟ್ರಿ ಎಲ್ಲ ನಿಮ್ಮ ಅತ್ತಿಗೆ ಎಲ್ಲ ಅನ್ನದ ವಹಿಸ್ಬಿಟ್ಟಾಳ. ಮತ್ತು ನಿಮ್ಮ ರಾಜನ ಆಫೀಸ್ಗೆ ಹೋಗ್ಯಾನ, ರಮೇಶನ ಫ್ಯಾಕ್ಟ್ರಿಗೆ ಹೋಗ್ಯಾನ, ನಿಂಗ ಮಗಳ ಮನ್ಯಾಗ. ಅದಕ್ಕೆ ನಿಮ್ಮಪ್ಪ ನಾನು ಬಂದ್ವಿ, ನಿಮ್ಮಪ್ಪನ ಹೋಗ್ತಾನಂತ ಬಿಟ್ಟು ಇರೋದು ನಾನು ನೀನು ಇಬ್ಬ. ಅಣ್ಣಂದ್ರು ಬಂದಿರ ಎಲ್ಲರೂ ಖುಷಿಯಾಗಿರ್ಬೇಕಿತ್ತು. ನಮ್ಮ ಮನೇಲಿ ಯಾವಾಗ ಬರ್ತಾರೆ ಬಿಡು, ನಮ್ಮ ಮನೆ ಬೇರೆ ಸಾಲ ಇದೆಯಲ್ಲ, ಯಾವಾಗ ಬರ್ತಾರ? ಮನೆ ಸಣ್ಣದಿದ್ರು ಮನಸ್ಸು ಚಲೋ ಇದೆ ನಮ್ಮ ಅಳಿಯಂದ್ರದ್ದು. ಆದರೂ ನಿಮ್ಮ ಅತ್ತಿ ಪಾಪ ಸತ್ತೋದ್ರಲ್ಲ, ನಮಗದು ಭಾಳ ಬೇಜಾರು. ಹೌದಪ್ಪ, ಅತ್ತಿ ಭಾಳ ಚಲೋ ಇದ್ರು. ಸಾಯತನೂ ನನ್ನ ಯವ್ವ ಮಗಳನ ಅಂದ್ರು. ಇಂಥ ಅತ್ತಿ ಸಿಗಬೇಕಾದ್ರೆ ನಾನು ಪುಣ್ಯ ಮಾಡಿದ್ನಪ್ಪ. ಆದ್ರೂ ಒಮ್ಗಿಲೆ ಅವ್ರಿಗೆ ಎಷ್ಟು ಆಪರೇಷನ್ ಮಾಡಿಸಿರು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಪ್ಪ. ಏನು ಮಾಡೋದು? ಹೌದು ಮಗಳ, ಅಳಿಯಂದ್ರು ಇನ್ನೂ ಬಂದಿಲ್ಲನ? ಅಯ್ಯಪ್ಪ, ಇವತ್ತು ಅವ್ರದ್ದು ಡಬಲ್ ಡ್ಯೂಟಿ ಇದೆ. ಮಾರ್ನಿಂಗಿಂದ ನೈಟು, ಇದು ಸಾಯಂಕಾಲ ಫುಲ್ಲು ಡೇ ಎಲ್ಲ ನೈಟೂ ಇದೆ ಅವ್ರದ್ದು. ಅದಕ್ಕೆ ನಾಳೆ ಬೆಳಗ್ಗೆ ಬರ್ತೀನಿ ಅಂತಂದ್ರು. ಭಾಳ ಕೆಲಸ ಇದೆ ಅಂತೆಲ್ಲ, ಭಾಳ ಬ್ಯಾಲೆನ್ಸ್ ಇದೆ ಬ್ಯಾಂಕಲ್ಲಿ, ಡಬಲ್ ಡ್ಯೂಟಿ ಇಟ್ಟಾರ ಅಂತ ಹೇಳಿದ್ರು. ಅದಕ್ಕಾಗಿ ಬಂದಿಲ್ಲಪ್ಪ ಅವರು. ಖುಷಿಗೆ ಬೇರೆ ಹುಷಾರಿಲ್ಲ, ಹೆಂಗೋ ನೀವು ಬರ್ತಾ ಇದ್ದೀನಿ ಅನ್ನೋದ್ಲೆ ಅವ್ರಿಗೂ ಸ್ವಲ್ಪ ಧೈರ್ಯ ಬಂತಪ್ಪ. ಹೌದಾ, ಸರಿಮ್ಮ, ನಾನು ನಿಮ್ಮ ಅಮ್ಮನ ಬಿಟ್ಟೆ ಹೆಂಗೂ ಊಟ ಪಟ ಎಲ್ಲ ಮಾಡಿದೆ. ಸರಿ ಆಯ್ತು, ನಾನು ಬರ್ತೀನಿ. ಇರಪ್ಪ, ಸಂಜೆಗೆ ಹೋಗುವಂತ ಏನು ಕೆಲಸ ನಿಂದು? ಬರ್ತೀನಿ ಅಂತ ಮಗಳ ಮನೇಲಿ ಒಂದು 2 ದಿನ ಇರೋಕ್ಕಾಗಲ್ವಾ? ಅಯ್ಯೋ ಮಗಳ ರೂಪ, 2 ದಿನ ಇದ್ರು ಹೊಲ ಯಾರು ನೋಡ್ಕೋತಾರೆ? ನಿಂಗಮ್ಮನು ಏನು ಕರೆಕ್ಟಾಗಿರ್ತಾಳ? ಆಕಿ ಮನೆಗೆ ಹೋಗೋಕ್ಕೆ ಬರೋಕ್ಕೆ ಮನೆಗೆ ಬೇಕಲ್ಲ ಒಬ್ಬರ. ಅಷ್ಟು ದೊಡ್ಡ ಮನೆ ಅಲ್ಲಿ ಬಿಟ್ರೆ ಈಗಾರ ಕಳ್ಳರು ಹೌಳಿ ಆಗೈತೆ ಇವ. ಮತ್ತೆಲ್ಲ ಕಡೆ ಕಳ್ಳರು ಬರತ್ತಾರಂತ, ಮನೆ ಕೀಲ ಹಾಕಿರಿ ಸಾಕು ಹೊಡಿತಾರೆ. ಎಲ್ಲಿ ಉಸಾಬರಿ ಎಲ್ಲ ಸಾಕಟು ಆಸ್ತಿ ಪತ್ರ ಅದು ಇದು ಎಲ್ಲ ಐತಿ. ಇಟ್ಟೇನು ಮಾಡೋಣ? ಹಂಗಾಗಿ ಮನೆ ಖಾಲಿ ಬಿಟ್ಟು ಬರೋಕ್ಕಾಗಲ್ಲವ. ನಾ ಮಾತ್ರ ಹೋಗ್ತೀನಿ, ಇವ್ಳು ಇರ್ತಾಳೆ ತಗೋ. ಇನ್ನೊಂದು 2 ದಿನ, ಯಾಕೆ 4 ದಿನ ಇಟ್ಕೋ. ಹತ್ತು ಸ್ವಸ್ಥರು ಬರ್ತಾರೆ, ಇಲ್ಲೊಂದು 2 ದಿನ ಇಟ್ಕೊಂಡು ಅವ್ರು ಕೊಟ್ಟು ಜಾಗ ಚೇಂಜ್ ಆದಾಗ ಅನಿಸ್ತತಿ, ಕಳಿಸುವಂತೆ. ಸರಿ ಆಯ್ತಪ್ಪ, ನಿಮ್ಮ ಇಷ್ಟವೇ ನನ್ನ ಇಷ್ಟ. ಅಪ್ಪ ಅದಕ್ಕೇರು ಬಂದಮೇಲೆ ನೀನು ಒಂದು 2 ದಿನ ಅಣ್ಣನ ಕರ್ಕೊಂಡು ಬಂದ್ಬಿಡಪ್ಪ ಅನಂದ್ರನ. ಅವ್ರು ಕೇಳ್ತೀನಿ, ಬಂದರೆ ಅವ್ರು ಬರ್ತಾರೆ, ನಾನು ಮಾತ್ರ ಬರಲ್ಲಮ್ಮ. ಸರಿಯಪ್ಪ, ಆಯಿತು. ಆದ್ರೆ ಕೂತ್ಕೋ, ಸಾಯಂಕಾಲ ಚಹಾ ಕುಡ್ದು ಹೋಗುವಂತೆ. ಈಗ ಊಟ ಮಾಡಿದ್ದೀರಾ? ಸರಿ ಆಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ಹೋಗ್ತೀನಿ. ಯಾಕೆ ನಿಂಗೆ ವಿಚಾರ ಮಾಡಲಿ? ಅಮ್ಮ ನೋಡು, ಖುಷಿ ನೀನು ಬರೋಣ, ನೀನು ಬಿಟ್ಟೆ ಸರಿತಾ ಇಲ್ಲ. ನಿಮ್ಮನ್ನು ಭಾಳ ಹಚ್ಕೊಂಡಿದ್ದಾಳೆ. ಅದರಲ್ಲಂತೂ ಲಕ್ಷ್ಮಿ ಅದಕ್ಕಿಂತ ಭಾಳ ಹಚ್ಕೊಂಡಿದ್ದಾಳೆ. ಏನು ಮಾಡ್ತೀಯ? ಹೌದವ, ನೀನು ನೋಡಿದ್ರೆ ಅವ್ರಿಗಿಬ್ಬರಿಗೂ ಮಕ್ಕಳಾಗುತ್ತಾನ ಕಳ್ಸಂದ್ರೆ ಕಳ್ಸಂಗಿಲ್ಲ. ನನಗೆ ಇವಳು ಬಿಟ್ಟಿರೋಕ್ಕಾಗಲ್ಲ. ನೋಡಿ, ಈಗ ನಾನು ಬರೋಣ, ನಾನು ಹೆಂಗೆ ತಪ್ಕೊಂಡು ನನ್ನ ತೊಡೆ ಮೇಲೆ ಮಕ್ಕೊಂಡಾಳ. ಲಕ್ಷ್ಮಿ ಅತ್ತಿ ಅಂದ್ರೆ ನಂಗೆ ಭಾಳ ಇಷ್ಟ. ನಾನು ಲಕ್ಷ್ಮಿ ಅತ್ತಿ ಅಂತಲೇ ಇರ್ತೀನಿ. ನನ್ನಲ್ಲೇ ಕಳಿಸು ಅಜ್ಜಿ. ಸೀತಾ ಅತ್ತಿ ಚಲೋ ಇಲ್ಲ, ಅವಳು ಹಿಂಗ ಬಡಿತಾಳ, ಏನಾರ ಮಾಡಿರ ಬೈತಾಳ. ಹೌದಮ್ಮ, ಈಗ ಸೀತಾ ಅತ್ತಿಗೆ ಕೊಬ್ಬು ಕರಗಿದೆ ಇಲ್ಲ? ಕರಗಿದೆ. ಕೊಬ್ಬೆಲ್ಲ ಕರಗಿ ನೀರು ಹಾಕುಂತಾಳ. ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಈಗ 3 ಮುಗಿತಲ್ಲ, ಕಳ್ಕುಪ್ಸಾನು ಮಾಡಿದೀವಿ, ಹೋಗಿದ್ದಾಳ ತವ್ರ ಮನೆ. ಆದರೂ ಲಕ್ಷ್ಮಿ ಗ್ರೇಟ್ ಅನ್ನು. DC ಅದು ಆಸ್ತಿ ಎಲ್ಲ ನನ್ನ ಮಗನಿಗೆ ಬಂತು. ನನ್ನ ಮಗನ ಯಾವ ರೀತಿ ಚೇಂಜ್ ಮಾಡ್ತು? ಕುಡಿದು ಮುರಿ ಕೌಲಿ ದಂಡಿ ಎಲ್ಲ ಬೀಳ್ತಿದ್ದ. ಅವನು ಕರ್ಕೊಂಡು ಬಂದು ಹಚ್ಚಿ, ನಾನು ಕಣ್ಣೀರಾಗಿ ಕೈ ತೊಳೆದು ಈ ರೀತಿ ಎಲ್ಲ ಮಾಡುವಾಗ ನನ್ನ ಮನೆಗೆ ಸೊಸೆ ಬಂದು ನನ್ನ ಬಾಗಿಲು ತೆರೆದಂಗೆ ಆಯ್ತು ನೋಡಮ್ಮ. ಹೌದಮ್ಮ, ನಾನು ಮೊದಲು ಎಷ್ಟು ಕೆಟ್ಟವಳಿದ್ನಿ. ನನ್ನನ್ನು ಒಳ್ಳೆಯವಳು ಮಾಡಿದ್ದೆ ಲಕ್ಷ್ಮಿ. ಅದಕ್ಕೆ ಎಷ್ಟು ಒಳ್ಳೆಯವ್ರು ಗೊತ್ತಾ? ನಾನು ಅವಳು ಮಾಡಿರೋ ಅಡುಗೆಗೆಲ್ಲ ಖಾರ ಉಪ್ಪು ಸುರಿದು ಬಿಟ್ಟಿದ್ದೀನಮ್ಮ. ನಿಮ್ಮ ಕಡೆಯಿಂದ ಅವಳನ್ನ ಬಯಸಿಬಿಟ್ಟಿದ್ದೀನಿ. ಏನು ಮಾಡೋದು? ಈಗ ಬುದ್ಧಿ ಬಂದಿದೆ ನನಗೆ. ಎಲ್ಲ ನನಗೆ ಅನುಭವ ಆಗಿದ್ರೆ ಗೊತ್ತಾಕಿತ್ತು. ಅತ್ತಿ ಮನೇಲಿ ಅತ್ತಿನೂ ನನ್ನ ಮಗಳ ಥರ ನೋಡ್ಕೋತಿದ್ಲು. ನನಗದ್ರ ಅನುಭವನೇ ಇರಲಿಲ್ಲ. ತವ್ರ ಮನೇಲಿ ಸುಖವಾಗಿ ಬೆಳೆದಿದ್ದೀನಿ. ಅವಳು ಒಂದು ಸ್ವಲ್ಪ ತಪ್ಪಿಗಿದ್ದಾಳೆ ಅನ್ನೋ ಕಾರಣಕ್ಕೆ ಅವಳು ಈ ರೀತಿ ಮಾಡ್ತಿದ್ದೆ. ಆದರೆ ಅವಳೇ ಒಳ್ಳೆಯವಳಾದ್ರು. ಅವಳಿಂದನೂ ನಮ್ಮ ತವ್ರ ಮನೆ ಹಾಲುಕ್ದಂಗೆ ಹೋಗ್ತಾ ಇದೆ. ಚಲೋ ಇರಲಿಮ್ಮ, ಚಲೋ ಇರಲಿ ಅಮ್ಮ. ಅವಳ ಇರೋವರೆಗೂ ಸುಖವಾಗಿ ನೋಡ್ಕೊಮ್ಮ, ನೀನು ಇರೋವರೆಗೂ. ಹಾನಮ್ಮ, ನಾನು ಬದುಕಿರೋವರೆಗೂ ಅವಳನ್ನ ಸುಖವಾಗಿ ನೋಡ್ಕೋತೀನಿ. ನೀನೇನು ಚಿಂತೆ ಮಾಡಬೇಡ. ನಿಮ್ಮ ಅತ್ತಿ ನೀನು ಹೇಗೆ ನೋಡ್ಕೊಂಡು ಅವಳು ನನ್ನ ಹಾಗೆ ನೋಡ್ಕೋತಾ ಇದ್ದಾಳೆ. ನಾನು ಅವಳಿಗೆ ಒಂದು ಮಾತು ಬೈಯಲ್ಲ ಮಗಳೇ. ಸರಿ, ಇವಳ ಮಲಗಿಸ್ತೀನಿ. ನೀನು ಒಂದು ಸ್ವಲ್ಪ ಚಾ ಇಡೋಗು. ನಿಮ್ಮ ಅಪ್ಪ ಮತ್ತೆ ಹೋಗ್ತಾನ. ಒಂದು ಕಪ್ಪು ಹಾಲಲ್ಲಿ ಅಪ್ಪ ಹಾಲು ಕುಡಿದು ಬಿಡ್ತೀಯಾ? ಅಪ್ಪ ನಿನಗೆ ಬಾದಾಮ್ ಹಾಲು ಮಾಡ್ಕೊಡ್ತೀನಿ. ನಾನೇ ಬಾದಾಮ್ ಪೌಡ್ರ್ ತಯಾರು ಮಾಡಿದ್ದೀನಪ್ಪ. ಅದೇನು ಗೊತ್ತಾ, ಬಾದಾಮ್ನೆಲ್ಲ ನೆನೆಸ್ತೆ. ಒಂದು ಅರ್ಧ ಕೆಜಿ ತಂದಿದ್ದೆ. ಅದನ್ನೆಲ್ಲ ನೆನೆಸಿ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಆರಿಟ್ಟೆಪ್ಪ. ಆರಿಟ್ಟು ಒಂದು ಚೆನ್ನಾಗಿ ಬಾದಾಮ್ ಹುರಿದೆ. ಅದಕ್ಕೆ ಒಂದು ಬಟ್ಲು ಕಲ್ಸಕ್ರೆ, ಒಂದು ಅರ್ಧ ಕೆಜಿ ಬಾದಾಮ್ಗೆ 1 ಬಟ್ಲು ಕಲ್ಸಕ್ರೆ ತೊಗೊಂಡೆ.
ಆಮೇಲೆ ಕೇಸರಿ ದಳ ಅಂತ ಇರುತ್ತಲ್ಲ ಕೇಸರಿ ಅದನ್ನು ತೊಗೊಂಡೆ ಒಂದು ಡಬ್ಬಿ ಅದನ್ನು ಎಲ್ಲ ಸೇರಿಸಿ ಚೆನ್ನಾಗಿ ಅದನ್ನ ಬಾದಾಮಿ ಹುರಿದಿದ್ನೆಲ್ಲ ಎಲ್ಲ ಕುಡಿಸಿ ಮಿಕ್ಸಿಗೆ ಹಾಕಿದೆಪ್ಪ ಮಿಕ್ಸಿಗೆ ಹಾಕಿದಾಗ ಬಾದಾಮಿ ಪೌಡರ್ ರೆಡಿ ಆಯಿತು. ಇವಳು ಹಾಲು ಕಾಸಿ ಅದನ್ನು ಹಾಕ್ಕೊಟ್ಬಿಡ್ತೀನಿ ಒಂದೊಂದು ಸ್ಪೂನ್. ನಾನು ಬೂಸ್ಟ್ ಅದು ಕೊಡಲ್ಲಪ್ಪ, ಅವಳು ಕುಡಿತಾಳೆ ಆದರೆ ಬೂಸ್ಟ್ ಕುಡಿದ್ರೆ ಯಾಕೋ ವಾಂತಿ ಆಗುತ್ತೆ ಅವಳಿಗೆ. ಇಲ್ಲಾಂದರೆ ಬೂಸ್ಟೇ, ನನಗೆ ಬೂಸ್ಟ್ ಬೇಕು, ಹಾರ್ಲಿಕ್ಸ್ ಬೇಕು, ನಾನು ಕುಡಿತೀನಿ, ಅವಳಿಗೆ ಮಾತ್ರ ಬಾದಾಮಿ ಪೌಡರ್ ಕೊಡ್ತೀನಿ. ನನಗೆ ಮೊದಲು ಬೂಸ್ಟು ಹಾರ್ಲಿಕ್ಸೂನೇ ಇದ್ರೇ ಹಾಲು ಕುಡಿಯೋದು. ನಿಂಗೆ ಬೇಕಾದ್ರೆ ಹಾಕ್ಕೊಡ್ಲಾ ಬಾದಾಮಿ ಪೌಡ್ರು? ಸರಿನಮ್ಮ, ನಿನ್ನ ಕೈಯಾರ ಮಾಡಿ ನಂತಿ ನಂಗೆ ಬಾದಾಮ್ ಹಾಲು ಮಾಡಕೊಂಡು ಬಾ. ಸರಿ ಆಯ್ತಮ್ಮ, ಇಬ್ಬರಿಗೂ ಮಾಡ್ಕೊಂಬರ್ತೀನಿ. ಈ ಕತೆ ನೋಡಿದ್ರಲ್ಲ, ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.